ಮತ್ತೆ ಸಂಕಷ್ಟ ಎದುರಾಗಿದೆ. ನಿನ್ನೆ ಪವಿತ್ರ ಗೌಡ ರಿಲೀಸ್ ಆದ ತಕ್ಷಣ ಕುಲದೇವರ ಮೊರೆ ಹೋದ್ರು. ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋ ಸಂದರ್ಭದಲ್ಲಿ ದರ್ಶನ್ ಅವ್ರ ಹೆಸರು ಹೇಳ್ಬಿಟ್ರು. ಒಂದ್ ಕಡೆ ವಿಜಯಲಕ್ಷ್ಮಿ ಅವರು ನಿರಂತರವಾಗಿ ದರ್ಶನ್ ಅವರನ್ನ ಪವಿತ್ರ ಗೌಡ ಇಂದ ದೂರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪವಿತ್ರ ಗೌಡ ಬಿಟ್ಟರು ಬಿಡೋದಿಲ್ಲ ಅನ್ನೋ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಹೀಗಾಗಿ ಈ ಎಲ್ಲಾ ಘಟನೆಗಳು, ಅದರಲ್ಲೂ ನಿನ್ನೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ ಬಳಿಕ ದರ್ಶನ್ ಬಳಿಯಲ್ಲಿ ಆಣೆ ಪ್ರಮಾಣ ಮಾಡಿಸ್ಕೊಂಡ್ರು ವಿಜಯಲಕ್ಷ್ಮಿ ಅನ್ನೋದೊಂದು ಮಾತಿದೆ. ಗುಡಿ ಗೋಪುರ ಕೋರ್ಟನ್ನು ತಿರುಗಿದ್ದು ವಿಜಯಲಕ್ಷ್ಮಿ ಅವರು, ಕಾನೂನಾತ್ಮಕ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದು ವಿಜಯಲಕ್ಷ್ಮಿ ಅವರು, ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸುವಲ್ಲಿ ಕೂಡ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತಿರುವವರು ವಿಜಯಲಕ್ಷ್ಮಿ ಅವರು. ಈಗ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದು ಪವಿತ್ರ ಗೌಡ ಅನ್ನೋ ಆರೋಪ. ಜೈಲಿಂದ ಬಂದ ನಂತರದಲ್ಲಿ ಪೂಜೆ ಪುನಸ್ಕಾರ, ಅದರಲ್ಲಿ ದರ್ಶನ್ ಹೆಸರು. ಹೀಗಾಗಿ ಸಹಜವಾಗಿ ವಿಜಯಲಕ್ಷ್ಮಿ ಅವರಿಗೆ ಒಂದಷ್ಟು ಮುನಿಸು. ಮೇಡಮ್, ಇನ್ನೊಂದು ಅಂತ ಹೇಳಿದ್ರೆ, ದರ್ಶನ್ ಆಲ್ರೆಡಿ ಈಗ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿ ಸಾಕಷ್ಟು ಇದಾಗಿರುವಂಥದ್ದು, ಸಂಸಾರ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಪವಿತ್ರ ಗೌಡ ಸಹವಾಸ ಮಾಡಿ ಆಯಿತು, ಆ ತಾಳಿ ಕಟ್ಟಿ ಅಗ್ನಿಸಾಕ್ಷಿಯಾಗಿ ಸಪ್ತಪತಿ ತುಳಿದು ಈ ಆಣೆ ಪ್ರಮಾಣಕ್ಕೆಲ್ಲ ಈಗ ಮತ್ತೆ ಅಷ್ಟೊಂದು ಬೆಲೆ ಅವರವರ ಏನು ಹೇಳ್ತೀವಿ ಭಾವ ಭಕುತಿಕೆ ಬಿಟ್ಟಿದ್ದು ಯಾರ ಆಣೆ ಪ್ರಮಾಣ ಎಷ್ಟು ವ್ಯಾಲಿಡ್ ಅಂತ ಹೇಳಿ. ಬಟ್ ನೀವೇ ಮೇಲ್ನೋಟಕ್ಕಂತೂ ಒಂದಷ್ಟು ಗೊಂದಲಗಳು ಇನ್ನೂ ಮುಂದುವರೆದಿದೆಯಾ ಈ ಮೂವರ ಸಂಬಂಧಗಳ ನಡುವೆ ಅನ್ನೋದಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾವು ಅದನ್ನ ತೋರಿಸಿದ್ವಿ ಕೂಡ ನೆನೆ, ಈಗಲೂ ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೇವಸ್ಥಾನಕ್ಕೆ ಹೋಗ್ತಾರೆ, ಪವಿತ್ರ ಗೌಡ ಅವರ ತಾಯಿ ಕಣ್ಸನ್ನೆಯಲ್ಲೇ ಕೇಳ್ತಾರೆ, ದರ್ಶನ್ ಹೆಸರು ಹೇಳಿದ್ ಸರಿನಾ ಅನ್ನೋ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಕೂಡ ಹೇಳ್ತಾರೆ. ಒಂದು ರೀತಿಯಲ್ಲಿ ಇದು ಸ್ಪಾಂಟೇನಿಯಸ್ ಆಗಿ ಬಂತ ಗೊತ್ತಿಲ್ಲ, ಅಂದ್ರೆ ದೇವಸ್ಥಾನದಲ್ಲಿದ್ದಾರೆ ದರ್ಶನ್ ಹೆಸರು ಹೇಳಬಹುದು ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಮಾಧ್ಯಮಗಳು ನಿರಂತರವಾಗಿ ಕಣ್ಗಾವಲಿದೆ ಮಾಧ್ಯಮದು ಅಂತ ಗೊತ್ತಿದೆ. ಪವಿತ್ರ ಗೌಡಗೂ ಗೊತ್ತಿದೆ, ಅವ್ರ ತಾಯಿಗೂ ಗೊತ್ತಿದೆ. ಹಿಂಗಾಯ್ತು ಅಂದ್ರೆ ಮಾಧ್ಯಮಗಳು ಅದನ್ನೇ ಹೈಲೈಟ್ ಮಾಡ್ತಾರೆ ಅಂತ ಕೂಡ ಗೊತ್ತಿದೆ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಈ ರಾಜಕಾರಣಿಗಳ ವಿಚಾರದಲ್ಲಿ ಗಮನಿಸಿರ್ತೀವಿ, ಅವ್ರು ಏನ್ ಮಾಡ್ಬೇಕು ಅಂತ ಇರ್ತಾರೆ ಅಥವಾ ಹೈಕಮಾಂಡ್ ನಾಯಕರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ಬೇಕು ಅಂತ ಇರ್ತಾರೆ, ಅದನ್ನ ಬೇಕು ಅಂತಲೇ ಮಾಧ್ಯಮದ ಮುಂದೆ ಬಂದು ಹೇಳೋದು. ಆಮೇಲೆ ಇಲ್ಲ ಅದು ಮಾಧ್ಯಮದವ್ರು ತಿರ್ಚಿದ್ದಾರೆ ಎಕ್ಸೆಟ್ರಾ. ಅದೊಂದು ಫಾರ್ಮ್ಯಾಟ್. ಇಲ್ಲಿ ಮಾಧ್ಯಮದವ್ರು ಇದ್ರು ಅನ್ನೋ ಕಾರಣಕ್ಕೇನೆ ದರ್ಶನ್ ಅವರ ಹೆಸರು ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಹೇಳಿದ್ದಾರೆ ಅಂತಂದ್ರೆ ದಾಲ್ ಮೇ ಅಭಿ ಭಿ ಕುಚ್ ಕಾಲ ಹೇಕಿಯಾ ಅನ್ನೋದು ಅನುಮಾನ ಬರುತ್ತೆ. ಗೊತ್ತಿಲ್ಲ, ಎಟ್ಟಗೇನ್ ಅವರವರ ಭಾವ ಅವರವರ ಭಕುತಿಗೆ ಬಿಟ್ಟಿದ್ದುದನ್ನ ಯಾರು ಯಾವ ರೀತಿ ಗಮನಿಸ್ತಾರೆ ಅಂತ ಹೇಳಿ. ದರ್ಶನ್ ಅವರ ಅಭಿಮಾನಿಗಳಲ್ಲೂ ಕೂಡ ಎರಡು ಪಂಗಡ. ಒಂದು ಅತ್ತಿಗೆ ವಿಜಯಲಕ್ಷ್ಮಿ ಹಾಗೆ ಅಣ್ಣ ದರ್ಶನ್ ಅವರು ಚೆನ್ನಾಗಿರ್ಲಿ ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ ನಿಮ್ಮನೆ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಅಂತ ಹೇಳಿ ಮಾಧ್ಯಮವನ್ನ, ಹಾಗೆ ಯಾರೆಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ದೂಷಿಸಿದ್ರು ಅವ್ರ ವಿರುದ್ಧವಾಗಿ ಹರಿಹಾಯ್ತಾ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಸಂಬಂಧಕ್ಕೂ ಕೂಡ ತಮ್ಮ ಒಪ್ಪಿಗೆಯ ಮುದ್ರೆಯನ್ನ ಒತ್ತಿದ ಅಭಿಮಾನಿಗಳದ್ದು ಒಂದು ಕಡೆ. ಕೆಲವರು ಈಗಲೂ ಕೂಡ ಪವಿತ್ರ ಗೌಡ ಕಾರಣಕ್ಕಾಗಿಯೇ ದರ್ಶನ್ ಜೈಲಿಗೆ ಹೋದ್ರು ಅಂತ ಹೇಳಿ ಪವಿತ್ರ ಗೌಡ ಅವರನ್ನ ಇಷ್ಟಪಡದೇ ಇರೋ ಕ್ಯಾಟಗರಿ ಕೂಡ ಇದೆ. ದರ್ಶನ್ ಅವರೇ ಇಷ್ಟಪಟ್ಟಿದ್ದಾರೆ, ಹಾಗಾಗಿ ನಮಗೂ ಈ ಸಂಬಂಧ ಒಪ್ಪಿಗೆ ಅನ್ನೋ ರೀತಿಯ ಇದನ್ನ ಡೈರೆಕ್ಟ್ ಆಗಿ ಮಾಧ್ಯಮದಲ್ಲಿ ಚರ್ಚೆ ಮಾಡೋದು ಗೊತ್ತಿಲ್ಲ, ಮಾಡಬಹುದೋ ಬೇಡವೋ ಅಂತ ಹೇಳಿ. ಬಟ್ ಇದೆ, ಅದು ವಾಸ್ತವ ಕೂಡ. ಹೀಗಾಗಿ ಇಷ್ಟೆಲ್ಲ ಗಮನಿಸಿದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ ಅನ್ನೋದು. ಇನ್ಫ್ಯಾಕ್ಟ್ ಈ ಕಾನೂನಾತ್ಮಕ ಹೋರಾಟವೆಲ್ಲ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಹೀಗೊಂದು ಮಾತುಕತೆ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರ ನಡುವೆ ಆಗಿತ್ತು, ಪರಪನಾಗ್ರಹಾರ ಜೈಲಿನಲ್ಲಿ ಇದ್ದಾಗಲೇ ಅನ್ನೋದು ಮಾತಿದೆ. ಅಂದ್ರೆ ಇನ್ನು ಮೇಲೆ ಪವಿತ್ರ ಗೌಡ ಸಹವಾಸ ಬಿಟ್ರೇನೆ ಜೈಲಿನಿಂದ ಆಚೆ ಕರ್ಕೊಂಡು ಬರೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ. ಕೇವಲ ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಇಡೀ ಕುಟುಂಬಸ್ಥರು, ದಿನಕರ್ ತೂಗುದೀಪ್ ಹಾಗೆ ಅವ್ರ ತಾಯಿ ಮೀನಮ್ಮ ಅವರು, ವಿಜಯಲಕ್ಷ್ಮಿ ಎಲ್ಲರೂ ಕೂಡ ಕೂತು ಮಾತುಕತೆ ಮಾಡಿದ್ರು ಅನ್ನೋದೊಂದು ಮಾತಿತ್ತು. ಗೊತ್ತಿಲ್ಲ, ಇವೆಲ್ಲವೂ ಕೂಡ ನಾಲ್ಕು ಗೋಡೆಗಳ ಒಳಗಾಗೋ ವಿಚಾರಗಳು. ನಮಗೆ ಹೀಗೆ ಆಗಿದೆ ಅನ್ನೋ ಒಂದು ಸುದ್ದಿ ಬರುತ್ತೆ, ಆಸ್ ಇಟ್ ಈಸ್ ಆ ಸುದ್ದಿಯನ್ನ ವೀಕ್ಷಕರ ಮುಂದಿಡೋ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇದರ ಕುರಿತಾದ ಒಂದು ವರದಿ ಇದೆ, ವರದಿಯನ್ನ ಗಮನಿಸಬಹುದು. 6 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ರಿಲೀಸ್. ದೇಗುಲಕ್ಕೆ ವಿಸಿಟ್, ಪಾಪ ಕಳೆದುಕೊಂಡ್ಲ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ರಿಲೀಸ್ ಆಗಿದ್ದಾಳೆ. ಜೈಲಿನ ಗೇಟ್ ಆಚೆ ಕಾಲಿಡ್ತಿದ್ದಂತೆ ಪವಿತ್ರ ಫುಲ್ ಖುಷಿಯಾಗಿದ್ದಾಳೆ. ಅಲ್ಲಿಂದ ಕಾರಲ್ಲಿ ಹೊರಟ ಪವಿತ್ರ ಹಾಗೂ ಕುಟುಂಬ ತಲಗಟ್ಟಪುರದಲ್ಲಿರುವ ಮುನೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು.
ದೇವಸ್ಥಾನದಲ್ಲಿ ಮಡಿಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ ಪವಿತ್ರ ಏನೇ ಕಷ್ಟ ಇದ್ರೂ ಬಗೆಹರಿಸಪ್ಪ ಅಂತ ಬೇಡಿಕೊಂಡ್ಲು. ಈ ವೇಳೆ ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಎಂದಿದ್ದಕ್ಕೆ ಪವಿತ್ರ ಹೂ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿಯಾಗಿಲ್ಲ ಅನ್ನೋದನ್ನ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ದರೂ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ದೇವಸ್ಥಾನಕ್ಕೆ ಹೋಗಿ ಪಾಪ ವಿಮೋಚನೆ ಮಾಡಿಕೊಂಡ ಪವಿತ್ರ ತಲೆಗೆ ನೀರು ಬಟ್ಟೆ ಚಪ್ಪಲಿ ಬಿಟ್ಟ ಸುಬ್ಬನನ್ನ ಬಿಡಲು ಮಾತ್ರ ಮನಸ್ಸಿರಲಿಲ್ಲ. ಹೀಗಾಗಿ ಅರ್ಚನೆ ವೇಳೆ ದರ್ಶನ್ ಹೆಸರನ್ನು ಹೇಳಿದ್ದು. ಏನೇ ಆದರೂ ದರ್ಶನ್ನ ಬಿಡಲ್ಲ ಎಂಬ ಸಂದೇಶವನ್ನ ಈ ಮೂಲಕ ನೀಡಿದ್ದಾಳೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವು ಪವಿತ್ರ ಗೌಡ ರಿಲೀಸ್ ಆಗಿ ಆಯಿತು. ಈತ ದರ್ಶನ್ ಕಟ್ಟಿ ಹಾಕಲು ವಿಜಯಲಕ್ಷ್ಮಿ ಒಂದು ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾಳೆ. ಹಾಗಾದ್ರೆ ಅದು ಏನು, ಬನ್ನಿ ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೈಟ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಈಗ ರೇಣುಕಾಸ್ವಾಮಿ ಕೊಲೆ ಆಯಿತು, ಅದಕ್ಕೆ ಪರೋಕ್ಷವಾಗಿ ಪವಿತ್ರ ಗೌಡಗೆ ಆತ ಕಳಿಸಿದ ಮೆಸೇಜ್ ಕಾರಣವಾಯಿತು. ಇವೆಲ್ಲವೂ ಕೂಡ ಇಟ್ಸ್ ಇನ್ ಪಬ್ಲಿಕ್ ಡೊಮೈನ್. ಕಾನೂನಾತ್ಮಕ ಪ್ರಶ್ನೆ ಆಗಿರೋದ್ರಿಂದ ಮಾಧ್ಯಮ ಕೂಡ ಚರ್ಚೆ ಮಾಡಬಹುದು. ಆದರೆ ಸಂಸಾರ ಅನ್ನೋದು ಇಟ್ಸ್ ಪ್ಯೂರ್ಲಿ ಪರ್ಸನಲ್. 4 ಗೋಡೆ ಮಧ್ಯ ಯಾರ ಜೊತೆಯಲ್ಲಿರಬೇಕು, ಹೇಗಿರಬೇಕು ಅನ್ನೋದು ಅವ್ರವ್ರ ನಿರ್ಧಾರ ಮಾಡೋದು. ಆದರೆ ಇಷ್ಟೆಲ್ಲ ಆಗಲಿಕ್ಕೆ ಪವಿತ್ರ ಗೌಡ ಕಾರಣ ಅನ್ನೋ ಆರೋಪದ ನಡುವೆ ಕೂಡ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರು ಇನ್ಮೇಲಾದರೂ ಸ್ವಲ್ಪ ಆಲೋಚನೆ ಮಾಡ್ತಾರೆ ಅನ್ನೋ ಆಯಾಮದಲ್ಲಿ ಚರ್ಚೆ ಅವ್ರ ಅಭಿಮಾನಿಗಳೇ ನಡೆಸ್ತಾ ಇದೆ. ಬಟ್ ನಿನ್ನೆ ಆದ ಒಂದು ಘಟನೆ ಇದೀಗ ಮತ್ತೆ ಒಂದಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ದೀಪ್ತಿ,
ಪವಿತ್ರ ಗೌಡಗೆ ಸದ್ಯಕ್ಕೆ ಒಂದು ರೀತಿಯ ಮಿಕ್ಸ್ಡ್ ಫೀಲಿಂಗು. 6 ತಿಂಗಳ ಕಾಲ ಜೈಲಿನಲ್ಲಿದ್ದು ಯಾವಾಗ ಹೊರಗೆ ಬರ್ತೀನಿ ಅಂತ ಕಾಯ್ತಾ ಇದ್ರು. ಅಂತೂ ಇಂತೂ ಹೊರಗೆ ಬಂದರು, ಬಿಡುಗಡೆ ಭಾಗ್ಯ ಕಂಡ್ರು. ಅವರ ಸಪೋರ್ಟಿಗೆ ನಿಂತಿದ್ದಂಥದ್ದು ತಾಯಿ ಒಂದು ರೀತಿಯಲ್ಲಿ ಬೌನ್ಸರ್ ಆಗಿ ನಿಂತರು. ಪ್ರತಿ ಹಂತದಲ್ಲೂ ಕೂಡ ಅವರ ಜೊತೆಯಲ್ಲೇ ಇದ್ರು. ನಿನ್ನೆ ದೇವಸ್ಥಾನದ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡಗೆ ತಾಯಿ ಸಾತಿದ್ರು. ಜೊತೆಗೆ ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದು ಕೂಡ ತಾಯಿನೇ. ಸೊ ತಾಯಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಅವರಿಗೆ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ, ನಾನು ಮಾಡ್ತಾ ಇರೋದು ಸರಿ ಏನೋ, ಯಾಕಂದರೆ ತಾಯಿನೇ ನನ್ನ ಜೊತೆ ಇದ್ದಾರಲ್ಲ ಅಂತ ಹೇಳಿ. ಅಷ್ಟೆಲ್ಲ ಮಾಧ್ಯಮ ನಿರಂತರವಾಗಿ ಆ ಒಂದು ವರದಿಯನ್ನು ಬಿತ್ತರಿಸ್ತಾ ಇತ್ತು. ಅವ್ರು ಎಲ್ಲಿ ಹೋದರೂ ಕೂಡ ನಾವು ಫಾಲೋ ಮಾಡ್ತಾ ಇದ್ವಿ. ಅಂಥ ಹೊತ್ತಿನಲ್ಲೂ ಅವರು ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕ್ಲೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ದರ್ಶನ್ ಪವಿತ್ರ ಗೌಡ ಅವರ ಸಂಬಂಧ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಪರ್ಸ್ನಲಿ ನೋಡೋಂಗಿದ್ರೆ ಯಾರು ಅಗ್ನಿಸಾಕ್ಷಿಯಾಗಿ ತಾಳಿಯನ್ನು ಕಟ್ಟಿ ವಿಜಯಲಕ್ಷ್ಮಿ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಇಂತಹ ದೊಡ್ಡ ತಪ್ಪನ್ನು ಮಾಡಿದ್ರು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಪವಿತ್ರ ಗೌಡ ಅವರು ಮತ್ತು ದರ್ಶನ್ ಅವರ ಸಂಬಂಧ ಒಳ್ಳೇದಲ್ಲ, ಮುಂದುವರಿಬಾರ್ದು ಅಂತ ಹೇಳಿ. ಆದರೆ ಸೌಲ್ಮೇಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪವಿತ್ರ ಗೌಡ ದರ್ಶನ್ ಇರುವಂತಹ ಸಾಧ್ಯತೆ ಇದೆ. ಎಷ್ಟೆಲ್ಲ ಆದರೂ ಕೂಡ ಈ ಹಿಂದೆ ಪವಿತ್ರ ಗೌಡ ಅವರು ಸಾಮಾಜಿಕ ಜಾಲತಾಣದಲ್ಲಿ 10 ವರ್ಷದ ಟುಗೆದರ್ನೆಸ್ ಅನ್ನೋ ಒಂದು ರೀತಿಯಲ್ಲಿ ಮೆಸೇಜನ್ನ ಕೊಟ್ಟಿದ್ರು. ಅದು ದೊಡ್ಡ ಸುದ್ದಿ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಹಾಕಿದ್ದಾರೆ. ಜೊತೆಗೆ ಈ ಕೇಸ್ ಆದ ನಂತರ ನಿನ್ನೆಯ ಘಟನೆಯನ್ನ ನೋಡಿದ್ರೆ, ದೇವಸ್ಥಾನದ ಘಟನೆಯನ್ನ ನೋಡಿದ್ರೆ ತಾಯಿ ಕೂಡ ಸಪೋರ್ಟ್ ಇದ್ದಾರೆ. ಪವಿತ್ರ ಗೌಡ ಅವರು ಕೂಡ ಇಲ್ಲ ಬಿಡೋ ಹಾಗಿಲ್ಲ, ನಾನು ಬಿಡೋದಿಲ್ಲ, ಯಾಕಂದ್ರೆ ಸೌಲ್ಮೇಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಅವರ ಮನಸ್ಥಿತಿ ಇರ್ಬೋದು. ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಥವಾ ತುಂಬ ಗುಪ್ತವಾಗಿ ಇದನ್ನು ತಗೊಂಡು ಹೋಗ್ತಾರಾ ಅನ್ನೋದು ಗೊತ್ತಿಲ್ಲ. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ಆಣೆ ಪ್ರಮಾಣವನ್ನು ಮಾಡಿಸ್ಕೊಂಡಿರ್ತಾರೆ. ಇಷ್ಟೆಲ್ಲ ಆಗಿದೆ, ಈ ರೀತಿ ಲೈಫ್ ಕೆಟ್ಟ ರೀತಿಯಲ್ಲಿ ಹೋಗಿದೆ, ಸರಿ ಮಾಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಸಮಾಜದ ದೃಷ್ಟಿಯಿಂದ, ಮಗನ ದೃಷ್ಟಿಯಿಂದ ಅಂತ ಒಂದಿಷ್ಟು ಮಾತುಗಳನ್ನು ಆಡಿರ್ಬೋದು. ಆದರೆ ಅಲ್ಟಿಮೇಟ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವೆ ಯಾವ ರೀತಿಯಾಗಿ ಅದು ಡಿಸಿಷನ್ ಬರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಸದ್ಯಕ್ಕಂತೂ ಪವಿತ್ರ ಗೌಡ ಅವರು ತಮ್ಮ ತಾಯಿ ಮನೆ ಏನೋ ಈ ಒಂದು RR ನಗರಕ್ಕೆ ಹೋಗ್ಲಿಲ್ಲ, ತಲಗೊಟ್ಟಪುರದಲ್ಲಿರುವಂತಹ ತಾಯಿಯವರ ಫ್ಲಾಟ್ನಲ್ಲಿ ಸದ್ಯಕ್ಕೆ ಉಳ್ಕೊಂಡಿದ್ದಾರೆ. ಹೊರಗೆ ಇನ್ನೂ ಕೂಡ ಅವರು ಆಚೆ ಬಂದಿಲ್ಲ. ಸೊ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಸ್ಮಿತಾ. ಓಕೆ, ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ ನಿಮ್ಮೆಲ್ಲ ಮಾಹಿತಿ. ಇನ್ನು ರೇಣುಕಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಳ್ಳಾರಿ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ತು. ಅನಾರೋಗ್ಯದಿಂದ BJS ಹಾಸ್ಪಿಟ್ಲಿಗೆ ಮಧ್ಯಂತರ ಜಾಮೀನು ಪಡೆದು ಬಂದ್ರು. ಅದಾದ ನಂತರ ರೆಗ್ಯುಲರ್ ಬೇಲ್ ಸಿಕ್ತು, ಆ ಪ್ರಶ್ನೆ ಬೇರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ದರ್ಶನ್ಗೆ BJS ಹಾಸ್ಪಿಟ್ಲಿಂದ ಹೊರಬರೋಕೆ ಆಗ್ತಾ ಇಲ್ಲ ಡಿಸ್ಚಾರ್ಜ್ ಆಗಿ. ಯಾಕಂತ ಹೇಳಿದ್ರೆ ಇನ್ನು ಶಸ್ತ್ರಚಿಕಿತ್ಸೆ ಆಗಿಲ್ಲ. ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. ಹಾಗಾದ್ರೆ ಏನದು, ಈ ವರದಿ ನೋಡ್ಕೊಂಡು ಬರೋಣ. ಜಾಮೀನು ಸಿಕ್ಕರು ಡೀಗಿಲ್ಲ ಜಾಲಿ ಜಾಲಿ. ಆಸ್ಪತ್ರೆಯಲ್ಲೇ ಆರೋಪಿ ದರ್ಶನ್ ಲಾಕ್. ಮಧ್ಯಂತರ ಜಾಮೀನು ಪಡೆದಾಗ್ಲೂ ಆತಂಕದಲ್ಲೇ ಇದ್ದ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ರು ಟೆನ್ಷನ್ ಮಾತ್ರ ಕಡಿಮೆಯಾಗಿಲ್ಲ. ನಿನ್ನೆಯಷ್ಟೇ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಶ್ಯೂರಿಟಿ ನೀಡಿ ವಾಪಸ್ BGS ಆಸ್ಪತ್ರೆಗೆ ಹೋಗಿದ್ದಾನೆ. ಒಂದ್ ವೇಳೆ ನಿನ್ನೆಯೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಿದ್ರೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗುತ್ತಿತ್ತು. ಕೋರ್ಟ್ನಲ್ಲಿ ಅನಾರೋಗ್ಯದ ಕಾರಣ ನೀಡಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ಗೆ ಇನ್ನೂ ಆಪರೇಷನ್ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಪಡೆಯುತ್ತಿರೋ ಆರೋಪಿಗೆ ಸರ್ಜರಿ ಆಗುತ್ತಾ, ಇದೇ ಚಿಕಿತ್ಸೆ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಿದೆ. ಕಳೆದ 45 ದಿನಗಳಿಂದ ದರ್ಶನ್ ಆಸ್ಪತ್ರೆಯಲ್ಲಿದ್ರೂ ಹೈ BP ಕಡಿಮೆಯಾಗಿಲ್ಲ. ಹೀಗಾಗಿ BP ಕಡಿಮೆಯಾದ ಮೇಲೆ ಸರ್ಜರಿ ನಡೆಯುತ್ತಾ ಇಲ್ವಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಿದೆ. ಆಸ್ಪತ್ರೆಯಲ್ಲೇ ಉಳಿಯಲಿದ್ದಾರಾ ದರ್ಶನ್? ಇಷ್ಟು ದಿನ ಅನಾರೋಗ್ಯದ ನೆಪ ಹೇಳಿ ರೆಗ್ಯುಲರ್ ಬೇಲ್ ಸಿಕ್ಕ ಕೂಡಲೇ ಡಿಸ್ಚಾರ್ಜ್ ಆಗದಿದ್ರೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿತ್ತು.
ರೆಗ್ಯುಲರ್ ಬೇಲ್ಗಾಗಿಯೇ ಇಷ್ಟು ದಿನ ನಾಟಕವಾಡಿದ್ರ ಅನ್ನೋ ಚರ್ಚೆ ಕೂಡ ನಡೆಯುತ್ತಿತ್ತು. ಹೀಗಾಗಿ ಇದೆಲ್ಲದರಿಂದ ತಪ್ಪಿಸಿಕೊಳ್ಳಲು ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಬಂದು ಸೇರಿದ್ದಾರೆ ಎನ್ನಲಾಗ್ತಾ ಇದೆ. ರೆಗ್ಯುಲರ್ ಜಾಮೀನು ಸಿಗುತ್ತಿದ್ದಂತೆ ಆಸ್ಪತ್ರೆಯಿಂದ ಹೊರ ಬಂದಿದ್ರೆ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ ಎಂದು ತಿಳಿದಿದ್ದಾರೆ ಎನ್ನಲಾಗ್ತಿದೆ. ಅನಾರೋಗ್ಯದ ಕಾರಣ ನೆಪ ಮಾತ್ರ ಅಂತ ಗೊತ್ತಾಗುತ್ತೆ ಎಂಬ ಭಾವನೆಯಿಂದ ಆಸ್ಪತ್ರೆಯಲ್ಲೇ ಉಳಿದಿದ್ದಾರೆ. ಈ ಹಿನ್ನೆಲೆ ಇನ್ನೂ 1 ವಾರವಾದರೂ ದರ್ಶನ್ ಆಸ್ಪತ್ರೆಯಲ್ಲೇ ಇರಲಿದ್ದಾರೆ ಎನ್ನಲಾಗ್ತಾ ಇದೆ.